ಸೊ ಒಂದು ಕುದುರೆನ ನಮ್ಮ ಸ್ಟುಡಿಯೋನಲ್ಲಿ ಸಾಕೋದಕ್ಕೆ ಫ್ರೀ, ಅದು ಮಿನಿಮಮ್ ನಂಗೆ ಹತ್ರ 8 ರಿಂದ 10 ಲಕ್ಷ ರೂಪಾಯಿ ಇಲ್ಲದೆ ಆ ಕುದುರೆ ಸಿಗಲ್ಲ. ಇಟ್ಸ್ ಎ ರೇಸ್ ಹಾರ್ಸ್. ಅದನ್ನು ಉಚಿತವಾಗಿ ನನಗೆ ಕುದುರೆ ಕೊಟ್ಟು ಅದನ್ನ ಅವ್ರದೇ ರೇಸ್ ಗಾಡಿನಲ್ಲಿ, ರೇಸ್ ಕೋರ್ಸ್ ಗಾಡಿನಲ್ಲಿ ತಗೊಂಬಂದು ನನ್ನ ಸ್ಟುಡಿಯೋಗೆ ಬಿಟ್ರು. ಆಮೇಲೆ ಆ ಕುದುರೆ ನಾನು ಸವಾರಿ ಕಲ್ತು ನಾನು ಸಿಟಿನಲ್ಲಿ ಮೇನ್ ರೋಡಲ್ಲಿ ಏನೋ ಒಂದು ಹಾಲು ತರಬೇಕಾದ್ರೆ, ಮೊಸರು ತರಬೇಕಾದ್ರೆ ಎಲ್ಲ ಅದ್ರಲ್ಲಿ ಬರ್ತಿದ್ದೆ. ನಗೋರೆಲ್ಲ, ಸಾರ್ ಇದ್ರಲ್ಲಿ ರಾಜ ಮಹಾರಾಜಗಳು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಕ್ ಹೋಗ್ತಿದ್ರು, ನೀವು ಬಂದು ಹಾಲು ಮೊಸರು ತಗೊಂಡು ಹೋಗ್ತಿರಲ್ಲ ಸರ್ ಅನ್ನೋರು. ಬಟ್ ಶೂಟಿಂಗಿಗೆ ಬರೋರ್ಗೆ ತುಂಬಾ ಯೂಸ್ ಆಗ್ತಿತ್ತು. ಕುದುರೆನೆಲ್ಲ ಪೌರಾಣಿಕ ಚಿತ್ರಗಳು ನಡೆಯೋದು, ಆಮೇಲೆ ಇದು ಜಾನಪದ ಚಿತ್ರಗಳು ನಡೆಯೋದು. ಕುದುರೆ ಎಲ್ಲಿಂದ ತರ್ತಾರೆ ಎಲ್ಲರೂ. ಆಮೇಲೆ ನೀವು ಈ ಕುದುರೆಗಳೆಲ್ಲ ತಂದ್ರೆ ನಿಮ್ ಸದಾ ಶಿವಾಜಿನಗರದ ಕುದುರೆಗಳೆಲ್ಲ ಅದು ಜಟ್ಕಾ ಕುದುರೆಗಳು, ಅದಕ್ಕೆ ಲುಕ್ಕು ಇರಲ್ಲ, ಹೈಟ್ ಇರಲ್ಲ, ಪರ್ಸನಾಲಿಟಿ ಇರಲ್ಲ. ಇದು ಏನು ಇವನು ಕನ್ನೇಶ್ವರ ರಾಮ ಕೂತ್ಕೊಳ್ಳುವಂತ ಕುದುರೆ. ಸೊ ಹೀಗೆ ಒಬ್ಬೊಬ್ಬ ನಟನ ಒಡನಾಟದಲ್ಲಿ. ಬಟ್ ಇಷ್ಟು ವಿಚಿತ್ರ ಏನ್ ಗೊತ್ತಾ, ಒಂದ್ ದಿವಸ ಹೀಗೆ ಯಾವುದೋ ಒಂದು ಆರ್ಟಿಸ್ಟ್ ಕಲಾವಿದ್ರದೊಂದು ಮೀಟಿಂಗ್ ಹೋಗಿದೀವಿ ಅಂಬರೀಷ್ ಮನೆಗೆ. ಗುಂಡು ಹಾಕಕ್ ಕೂತ್ಕೊಂಡ್ವಿ. ನಾನು ಒಂದು ಪೆಗ್ ಕುಡ್ದಿದ್ದೀನಿ, ಇನ್ನೊಂದು ಪೆಗ್ ಹಾಕೊಳ್ಳೋ. ಅಂಬರೀಷ್ ಅವ್ರು ನಿಮ್ಗೆ ಶಾಕ್ ಆಗುತ್ತೆ, ಅವ್ರ ಮನೇಲಿ ಹೆಂಗಪ್ಪ ಗುಂಡು ಹಾಕೋದು ಅಂದ್ರೆ, ಬೇರೆಯವ್ರ ಮನೇಲಿ ಬಾಟ್ಲಿಗಳಲ್ಲ, ಒಂದು ದೊಡ್ಡ ಜಾರ್ ಇರುತ್ತೆ, ಅದಕ್ಕೊಂದು ನಲ್ಲಿ ಇರುತ್ತೆ. ಆ ನಲ್ಲಿನೆಲ್ಲ ಬಿಟ್ಕೋಬೇಕು. ನೀವು ಕಾರ್ಪೊರೇಷನ್ ನೀರ್ ಬಿಟ್ಕೊಂಡಾಗ ಬಿಯರ್ ಬಿಟ್ಕೋಬೇಕು, ಇಲ್ಲ ವಿಸ್ಕಿ ಬಿಟ್ಕೋಬೇಕು. ನಾನು ನಮ್ದೆಲ್ಲ 1 ಪೆಗ್ಗು 2 ಪೆಗ್ಗು, 3ನೇ ಪೆಗ್ ತಗೊಂಡ್ರು. ನಾನು ಆಗಲ್ಲ, 1 ಪೆಗ್ಗೆಲ್ಲ ಕುದುರೆ ವಾಪಸ್ ತಗೊಂಡ್ರ ಕುದುರೆ ಅಂದ್ರೆ ಆ ಮನುಷ್ಯನ ಎಷ್ಟು ಕುಡಿತೀನಿ ಅಂತ ಡ್ರಾ ಮಾಡೋರು ಹೊರಗಡೆ ಕುಡ್ದಂಗ್ ಮಾಡಿ. ಆಮೇಲೆ ಅದು ಫೋನ್ ಬಂದು ಒಂದು ಸೈಡ್ ಹೋಗಿ ಕುಂಡಕ್ಕೆ ಹಾಕಿ ಬಂದವನು ನಾನು. ಸೊ ಈ ಥರದ ಕೆಲವು ನೆನಪುಗಳು.